ಕಲಿಯುಗ ಮುಗಿತಾ ಬಂದಿದೆ, ಇನ್ನೇನು ಕಲ್ಕಿ ಹುಟ್ಟುಬಿಟ್ಟಿದ್ದಾನೆ, ಪ್ರಳಯ ಹತ್ರ ಬಂದ್ಬಿಟ್ಟಿದೆ, ಅನ್ಯಾಯ ಜಾಸ್ತಿ ಆಗ್ಬಿಟ್ಟಿದೆ ಅಂತೆಲ್ಲ ಯಾರಾದರೂ ಹೇಳಿದ್ರೆ ದಯವಿಟ್ಟು ಅದನ್ನು ನಂಬಬೇಡಿ. ಅದು ಖಂಡಿತ ಸುಳ್ಳು ಸುಳ್ಳು ಸುಳ್ಳು. ಯಾಕೆ ಅಂತ ಅಂದ್ರೆ ಕಲಿಯುಗ 4,32,000 ವರ್ಷಗಳಿದೆ. ನಮ್ಮ ಭಾಗವತ ಹೇಳುತ್ತೆ 1,200 ದಿವ್ಯ ವರ್ಷಗಳ ಕಾಲ ಈ ಕಲಿಯುಗ ಇರುತ್ತೆ ಅಂತ. ಸೊ ಆ ಲೆಕ್ಕದಲ್ಲಿ ನಾವು ನೋಡಿದಾಗ ಒಂದು ದಿವ್ಯ ವರ್ಷ ಅಂತ ಅಂದ್ರೆ ಮನುಷ್ಯರ ಲೆಕ್ಕದಲ್ಲಿ ನಮ್ಮ 360 ವರ್ಷಗಳಿಗೆ ಒಂದು ದಿವ್ಯ ವರ್ಷ ಅಂದ್ರೆ ಒಂದು ದೇವತೆಗಳ ವರ್ಷ ಅಂತ ಅರ್ಥ. ಆ ಲೆಕ್ಕದಲ್ಲಿ ನೀವು ನೋಡಿದ್ರೆ 1200 × 360 ಲೆಕ್ಕ ಹಾಕಿ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದು 4,32,000 ವರ್ಷಗಳ ಕಾಲ ನಮ್ಮ ಮನುಷ್ಯ ಲೆಕ್ಕದಲ್ಲಿ ಇಷ್ಟು ಕಲಿಯುಗ ಇರುತ್ತೆ. ಕಲಿಯುಗ ಎಷ್ಟು ವರ್ಷ ಆಗಿದೆ ಅಂತ ಕೇಳಿದ್ರೆ 5,000 ವರ್ಷ. ಹೇಗೆ 5,000 ವರ್ಷ ಅಂತ ಹೇಳ್ತೀಯಾ ಅಂತ ಕೇಳಿದ್ರೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಬದುಕಿದ್ದು. ಆ ದ್ವಾಪರ ಯುಗ ಮುಗಿದ ನಂತರದಲ್ಲಿ ಕಲಿಯುಗ ಆರಂಭ ಆಗುತ್ತೆ ಅಂತ. ಶ್ರೀಕೃಷ್ಣ ಇಲ್ಲಿಂದ ಹೋಗಿ ಎಷ್ಟು ವರ್ಷಗಳಾಯಿತು? ಶ್ರೀಕೃಷ್ಣ ಇಲ್ಲಿ ಇದ್ದದ್ದಕ್ಕೆ ಪುರಾವೆಗಳು ಸಾಕಷ್ಟಿದೆ. ವೈಜ್ಞಾನಿಕವಾಗಿ ಅದನ್ನ ಪ್ರೂವ್ ಮಾಡಿದ್ದಾರೆ. 5,000 ವರ್ಷಗಳ ಹಿಂದೆ ಶ್ರೀಕೃಷ್ಣ ಇಲ್ಲಿದ್ದು. ಶ್ರೀಕೃಷ್ಣ ಹೋದ ನಂತರ ಕಲಿಯುಗ ಆರಂಭ ಆಯಿತು ಅಂತ. ಆ ಲೆಕ್ಕದಲ್ಲಿ ನೋಡಿದ್ರೆ 5,000 ವರ್ಷ ಆಗಿದೆ. ಇನ್ನೂ 4,25,000 ವರ್ಷಗಳಿಗಿಂತ ಹೆಚ್ಚು ವರ್ಷಗಳ ಕಾಲ ಈ ಒಂದು ಕಲಿಯುಗ ಇದೆ. ಕಲಿಯುಗ ಈಗ ಜಸ್ಟ್ ಆರಂಭ ಆಗಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ.